ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಒಳ್ಳೆ ದಿವಸ. ಏನು ವಿಶೇಷ ದಿವಸ ಅಂತ ಹೇಳಿದ್ರೆ, ಇವತ್ತು ನಮ್ಮ JP ನಗರ್ LIC ಫ್ಲ್ಯಾಟ್ಸಲ್ಲಿ ಜೀವನ್ ಸಾಥಿ ಜೀವನ್ ಸುರಭಿಯಲ್ಲಿ ಏನು ಕ್ಯಾಶ್ ಮಾಡ್ತಾಯಿದ್ದೀನಿ ಅದೇ ಪ್ರೋಗ್ರಾಮು. ಸೊ ಅವ್ರಿಗೆ ಕೃಷ್ಣಕುಮಾರ್ ಸರ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಂತಿತ್ತು ಪೌರ್ವ ಕಾರ್ಮಿಕರಿಗೆ. ಹಾಗಾಗಿ ಅವರು ಇದೊಂದು ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ. ಈ ಥರ ಒಂದು ಪುಣ್ಯ ಕಾರ್ಯಕ್ರಮ ನಮ್ಮ LIC ಫ್ಲ್ಯಾಟ್ಸ್ JP ನಗರಲ್ಲಿ ನಡೀತಿದೆ. ಪೌರ್ವ ಕಾರ್ಮಿಕರು ಅಂದರೆ ನಮ್ಮ ಮನೆ ಹತ್ರ, ನಮ್ಮ ಮನೆ ಮುಂದೆ ಮತ್ತು ನಮ್ಮ ಮನೆ ಒಳಗಡೆ ಇರೋ ನಮ್ಮ ಕಸವನ್ನು ಕ್ಲೀನ್ ಮಾಡ್ತಾರೆ. ಮತ್ತು ನಮ್ಮ ಏರಿಯಾ ಸುತ್ತಮುತ್ತ ಎಲ್ಲ ಕಡೆ ಅವರು ಕ್ಲೀನ್ ಮಾಡ್ತಾರೆ. ಹಾಗಾಗಿ ಎಲ್ಲ ಕಡೆ ತುಂಬ ನೀಟಾಗಿರುತ್ತೆ. ನೀವು ನೋಡ್ಬೋದು ಏನು ನಡೀತಾ ಇದೆ ಅಂತ. ದಯವಿಟ್ಟು ಗುರುತಿಸಿ. ಅವರಿಲ್ಲ ಅಂದರೆ ನಮ್ಮ ಮನೆ ಹೊರಗಡೆನೂ ಕ್ಲೀನ್ ಆಗಿರಲ್ಲ, ನಮ್ಮ ಮನೆ ಒಳಗಡೆನೂ ಕ್ಲೀನ್. ಸುದೇವಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕನ್ನಡ ನಾಡು ನುಡಿ ದೇಶ ಭಾಷೆ ಇವೆಲ್ಲವೂ ಕೂಡ ಉತ್ಕೃಷ್ಟವಾದದ್ದು. ಅದರಲ್ಲಿಯೂ ಕರ್ನಾಟಕ ಕನ್ನಡಿಗರು ಮಾಡುವಂತಹ ಅದ್ಭುತ ಕೆಲಸ ಇದೇ ನಿಮ್ಮ ಮುಂದೆ ಈಗ ಸಾಕ್ಷಿಯಾಗಿ ನಡೀತಾ ಇದೆ. ಎಲ್ಲವನ್ನ ಕೂಡ ನಾವು ಬೇಕಾದಷ್ಟು ಸಂಭ್ರಮವನ್ನು ನಮ್ಮ ನಾಡಿನಲ್ಲಿ ಮಾಡ್ತೀವಿ, ದೇಶದಲ್ಲೂ ಮಾಡ್ತೀವಿ. ಆದರೆ ಈ ದೃಶ್ಯ ನೋಡ್ತಾ ಇರ್ಬೋದು, ಇದು ಒಂದು ಅದ್ಭುತವಾದಂತಹ ದೃಶ್ಯ. ಇದನ್ನು ನೀವು ಕಾಣಲಿಕ್ಕಿಲ್ಲ. ಇದನ್ನು ಅವ್ರ ಕರ್ತವ್ಯ ಏನು ನಡೀತಾ ಇದೆ ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗ್ತಾ ಇರ್ಬೋದು. ನಮ್ಮ ಒಂದು ಬಡಾವಣೆಯ ಪೌರ ಕಾರ್ಮಿಕರನ್ನು ಕರೆಸಿ ಇಲ್ಲಿ ಬಹಳ ಧಾರ್ಮಿಕ ಕೆಲಸಗಳನ್ನು ಮಾಡುವಂತಹ ಶ್ರೀ ಕೃಷ್ಣಕುಮಾರ್ ಹಾಗೂ ಅವರ ಶ್ರೀಮತಿಯವರು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೊನೆ ಪಕ್ಷ ಇದನ್ನು ಕಣ್ಣಲ್ಲಿ ನೋಡಿ ನಾವು ಕಣ್ತುಂಬ್ಕೋಬೋದು. ದೇಶಕ್ಕೆ ಹೇಗೆ ಸೈನಿಕರೋ ಹಾಗೆಯೇ ನಾಡಿಗೆ ದೇಶಕ್ಕೆ ಪೌರ ಕಾರ್ಮಿಕರು ಬಹಳ ಮುಖ್ಯ. ಎಲ್ಲಿ ಶುದ್ಧತೆ ಇರುತ್ತದೆಯೋ ಅಲ್ಲಿ ದೇವರು ನೆಲೆಸಿರುತ್ತಾನೆ. ಇದು ಬರೀ ನಾವು ಹೇಳಿಕೆ ಆಗಬಾರ್ದಿದು. ಶುದ್ಧತೆಯನ್ನು ಕಾಪಾಡಬೇಕು. ಅವರು ನಮ್ಮಂತೆಯೇ ಮನುಷ್ಯರು. ಅವರು 4 ದಿವಸ ಕೆಲಸಕ್ಕೆ ಬರದೇ ಇದ್ದರೆ ನಮ್ಮ ಸ್ಥಿತಿ ಹೇಗಿರುತ್ತೆ ನೋಡ್ಕೊಳ್ಳಿ. ನಮ್ಮ ಮನೆಯ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ನಾವೇ ಹಿಂಜರಿಕೆ ಪಡ್ತೀವಿ. ಆ ಕಸ ಈ ಕಸ ಮುಟ್ಟಲ್ಲ. ಅವರು ಬಡಾವಣೆ, ದೇಶ, ಊರು ಎಲ್ಲ ಕೆಲಸಗಳನ್ನು, ಎಲ್ಲ ಕಸಗಳನ್ನು ತೆಗೆದು ಅವರು ಬಹಳ ಸ್ವಚ್ಛ ಮಾಡುವವರ ಅವರು ನಿಜವಾಗ್ಲೂ ದೇವರಿಗೆ ಸಮಾನ. ನಮ್ಮ ಪ್ರಧಾನಮಂತ್ರಿಯವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಒಬ್ಬರಿಂದ ಅಲ್ಲ, ನಾವೆಲ್ಲರೂ ಅವರಿಗೆ ಕೈ ಜೋಡಿಸಬೇಕು. ಆದರೆ ನಮಗಿನ್ನೂ ಇದರ ಬಗ್ಗೆ ಕಾಳಜಿ ಬಹಳ ಜನಕ್ಕೆ ಬರಬೇಕು. ಇಲ್ಲಿ ನಮ್ಮ ಬಡಾವಣೆಯಲ್ಲಿ ಬರೀ ಹೇಳಿಕೆ ಅಲ್ಲ, ಅದನ್ನು ಪ್ರಾಯೋಗಿಕವಾಗಿ ನಮ್ಮ ಧಾರ್ಮಿಕ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತಹ ಶ್ರೀ ಕೃಷ್ಣಕುಮಾರ್ ಅವರು ಅದನ್ನು ಪ್ರಾಕ್ಟಿಕಲ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ, ಪ್ರಾಯೋಗಿಕವಾಗಿ ಖಂಡಿತ ಇದೆಲ್ಲರಿಗೂ ಮಾರ್ಗದರ್ಶನ ಆಗಬೇಕು. ದೇಶ ನಮ್ಮದು, ಅದರಿಂದ ನಾಡು ನಮ್ಮದು. ನಾವೇ ನೋಡ್ಕೊಳ್ದೇ ಇದ್ರೆ ಬೇರೆ ದೇಶದವ್ರು ಬಂದು ನೋಡ್ಕೊಳ್ಳಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಜಪಾನ್ ದೇಶ. ಅದರ ಬಗ್ಗೆ ತಿಳ್ಕೊಳ್ಳಿ. ಅಲ್ಲಿ ನೀವು ಯಾರಿಗೆ ಕೈ ಮುಗೀತಿರೋ ಬಿಡ್ತಿರೋ, ಫಸ್ಟು ನಾನು ಪ್ರಾಯೋಗಿಕವಾಗಿ ಅಲ್ಲಿ ನೋಡಿ ಅವರಿಗೂ ಕೈ ಮುಗಿದು ಬಂದಿದ್ದೀನಿ. ಅವರ ಒಂದು ಚಿಂತನೆನೇ ಅಲ್ಲಿದೆ. ನಮ್ಮ ಮನೆ ಎಷ್ಟು ಶುದ್ಧವಾಗಿರುತ್ತೋ ಅಷ್ಟೇ ಶುದ್ಧವಾಗಿ ಇಡೀ ದೇಶ ಹೊಳಿತಾ ಇದೆ. ನೀವು ನೋಡಿರೋರು ಇರ್ತೀರಾ. ನಾನು ನೋಡ್ಕೊಂಡು ಬಂದು ಆ ಶುದ್ಧತೆಗೆ ಮಿಗಿಲಾದಂತಹ
ದೇಶಗಳ ಹಲವಾರು ಇರ್ಬೋದು. ನಮ್ಮಲ್ಲಿ ಆ ಒಂದು ಆ ಕಸವನ್ನು ತೆಗೆದುಕೊಂಡು ಹೋಗುವಂತಹ ಗಾಡಿ ಹೊಳಿತಾ ಇರುತ್ತಲ್ಲಿ. ನಾವು ಸಾಮಾನು ಕೂಡ ಅಂತ ಗಾಡಿಯಲ್ಲಿ ತುಂಬಿಸ್ಕೊಳ್ಳಲ್ಲ. ಹಾಗಂತ ನಾವು ಹೋಗ್ತೀವಿ, ಹೊಗಳ್ತೀವಿ, ಬರ್ತೀವಿ ಅಲ್ಲ. ಅದನ್ನು ನೋಡ್ಕೊಂಡು ಬರೋ ಉದ್ದೇಶ, ಅದರ ಮಾರ್ಗದರ್ಶನವನ್ನು ತಗೊಳ್ಬೇಕು, ಹಾಗೆ ನಾವು ನಡ್ಕೋಬೇಕು. ಆ ಮಕ್ಕಳಿಂದನೇ ಪ್ರಾರಂಭ ಮಾಡಿರ್ತಾರೆ. ಪೌರ ಕಾರ್ಮಿಕರು ಅಂದರೆ ದೇವರ ಸಮಾನ. ನಮ್ಮ ದೇಶಕ್ಕೆ ಸೈನಿಕರು ಹೇಗೋ ಪೌರ ಕಾರ್ಮಿಕರು ಹಾಗೆ. ಆದರೆ ನಾವು ಬರೀ ಅವರ ಬಗ್ಗೆ ಹೊಗಳಿಕೆಯ ಮಾತನ್ನ ಆಡೋದಲ್ಲ, ಅವರ ಒಂದು ಗೌರವವನ್ನು ಹೇಗೆ ನಾವು ಕೊಡಬೇಕು ಪೌರ ಕಾರ್ಮಿಕರಿಗೆ ಹೇಳಿದ್ರೆ ಅದು ತುಂಬ ಮುಖ್ಯ, ತುಂಬ ಜವಾಬ್ದಾರಿ. ಅವ್ರ ಗೌರವ ಕೊಡಬೇಕಾದಂಥ ರೀತಿ ಯಾವುದಪ್ಪ ಅಂದರೆ, ಈಗಾಗಲೇ ನಮ್ಗೆ ಎಚ್ಚರಿಕೆಗಳು ಬಂದಿದೆ. ಒಣ ಕಸ, ಹಸಿ ಕಸ, ಬೇರೆ ಕಸ ಎಲ್ಲ ವಿಂಗಡಣೆಗಳಿದೆ. ಅದರಂತೆ ಶುದ್ಧೀಕರಿಸಿ, ಪಾಪ ಅವರು ಕೂಡ ಮನುಷ್ಯರೇ, ಅದೆಲ್ಲ ತೊಡಗಿಸ್ಕೋಬೇಕಾದ್ರೆ ನಮಗ್ ಮಾತ್ರ ಹೇಗನ್ಸುತ್ತೆ, ಅವ್ರಿಗೂ ಹಾಗೆ ಅನ್ಸುತ್ತೆ. ಆ ಕಾರ್ಯವನ್ನ ಇಡೀ ನಾಡಿನ ಜನತೆ, ಇಡೀ ದೇಶದ ಜನತೆ ಯಾವತ್ತು ಮಾಡ್ತೀವೋ ಆವತ್ತು ನಮ್ಮ ಈ ಒಂದು ಸಾರ್ಥಕವಾದಂತಹ ಕೆಲಸಕ್ಕೆ ಭಾಗಿಯಾಗಿದ್ದೀವಿ, ಅವ್ರಿಗೆ ಗೌರವ ಸಲ್ಲಿಸ್ತೀವಿ. ದಯವಿಟ್ಟು ಇದನ್ನೆಲ್ಲ ನೋಡಿ ನೀವು ಕೂಡ ಅನುಸರಿಸಿ. ಎಲ್ಲ ಬಡಾವಣೆಗಳಲ್ಲಿ ಬರಲಿ, ನಮ್ಮ ನಾಡಿನಲ್ಲಿ ಬರಲಿ, ನಮ್ಮ ದೇಶದಲ್ಲಿ ಬರಲಿ. ಅವರಿಗೆ ಕ್ಲೀನ್ ವಾಗಿದ್ದಾರೆ. ಈ ದೃಶ್ಯ ಪ್ರಚಾರ ಆಗಬೇಕು, ಇಡೀ ದೇಶಕ್ಕೂ ಆಗಬೇಕು, ನಾಡಿಗೂ ಆಗಬೇಕು. ಈ ರೀತಿ ಪ್ರಾರ್ಥನೆ ಮಾಡುತ್ತಾ ನಾವೆಲ್ಲರೂ ಪೌರ ಕಾರ್ಮಿಕರಿಗೆ ನಮನಗಳನ್ನು ಸಲ್ಲಿಸುತ್ತಾ, ಅವರ ಜವಾಬ್ದಾರಿ ನಮ್ಮದು ಏನಿದೆ ಅಂದರೆ ಅವರಿಗೆ ಗೌರವ ಸಲ್ಲಿಸುವ ರೀತಿ ನಮ್ಮ ಒಂದು ಪ್ರಾಯೋಗಿಕ ಕೆಲಸದಿಂದ ನಮ್ಮಿಂದ ಇಷ್ಟು ಹೇಳಿ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಪೌರ ಕಾರ್ಮಿಕರಿಗೆ ನನ್ನ ಅನಂತಾನಂತ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಇಲ್ಲಿ JP ನಗರ LIC ಫ್ಲ್ಯಾಟ್ಸಲ್ಲಿ ಸರು ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸ್ತಿದ್ದಾರೆ. ಅಂತೆಯೇ ನಾವು ಕ್ಯಾಪ್ಸ್ ಫೌಂಡೇಶನ್ನಿಂದ ಬಂದಿದ್ದೀವಿ. ಇಲ್ಲಿ ನಗರವನ್ನು ಕ್ಲೀನ್ ಮಾಡೋದು ಅವ್ರ ಕರ್ತವ್ಯ ಮಾತ್ರ ಅಲ್ಲ, ನಮ್ಮ ಕೆಲಸಗಳಿಂದನೂ ನಾವು ನಮ್ಮ ಕರ್ತವ್ಯವನ್ನು ಪಾಲಿಸಿದ್ರೆ ಅವ್ರ ಕೆಲಸನ ಕಮ್ಮಿ ಮಾಡ್ಬೋದು, ಅವರ ಕಷ್ಟವನ್ನು ಕಮ್ಮಿ ಮಾಡ್ಬೋದು. ನಾವು ಇವಾಗ ತರಕಾರಿ ತರಕ್ಕೆ ಹೋಗ್ತೀವಿ, ಡೈಲಿ ಅವ್ರ ಹತ್ರ ಪ್ಲಾಸ್ಟಿಕ್ಕನ್ನು ತಗೊಂಡು ಮತ್ತೆ ರಸ್ತೆಯಲ್ಲಿ ಅದನ್ನು ಹಾಕ್ತೀವಿ. ಅದರ ಬದಲು ನಾವು ಕ್ಲಾತ್ ಬ್ಯಾಗ್ಸನ್ನು ಯೂಸ್ ಮಾಡಿ ಡೈಲಿ ನಾವೇ ಅಂಗಡಿಗೆ ತಗೊಂಡು ಹೋಗಿ ಇದರಿಂದ ತುಂಬ ಪ್ಲಾಸ್ಟಿಕ್ಕನ್ನು ಉಳಿಸ್ಬೋದು ನಾವು. ಈಗ ಸಾಂಕೇತಿಕವಾಗಿ ನಾವೆಲ್ಲರಿಗೂ ಕ್ಲಾತ್ ಬ್ಯಾಗ್ಸನ್ನು ಕೊಟ್ಟಿದ್ದೀವಿ ಇಲ್ಲಿ.
ಅಂತೆಯೇ ಜನಸಾಮಾನ್ಯರು ನಾವೆಲ್ಲರೂ ಪ್ಲ್ಯಾಸ್ಟಿಕ್ಕನ್ನು ಏಕಬಳಕೆಯ ಪ್ಲ್ಯಾಸ್ಟಿಕ್ಕನ್ನು ನಿಷೇಧಿಸಿ ಇವಾಗ ಕ್ಲಾತ್ ಬ್ಯಾಗಿಂದನೇ ಸ್ಟಾರ್ಟ್ ಮಾಡಿದ್ರೂ ಎಷ್ಟೋ ಪ್ಲ್ಯಾಸ್ಟಿಕ್ಕನ್ನು ನಾವು ಅವಾಯ್ಡ್ ಮಾಡ್ಬೋದು. ಅದರಿಂದ ಪೌರ ಕಾರ್ಮಿಕರ ಕೆಲಸಗಳನ್ನು ಕಮ್ಮಿ ಮಾಡ್ಬೋದು ಮತ್ತು ಅವರ ಕಷ್ಟಗಳನ್ನು ಕಮ್ಮಿ ಮಾಡ್ಬೋದು. ಸೊ ಸೇ ನೋ ಟು ಪ್ಲ್ಯಾಸ್ಟಿಕ್. ಹೌದು, ಥ್ಯಾಂಕ್ಸ್ ನಾವು ಹೇಳಬೇಕು. ಯಾಕೆ ಅಂದರೆ ಅದೆಲ್ಲ ನೋಡಿ, ಅದು ಮನುಷ್ಯನ ಕೈಲಿ ಆಗೋ ಕೆಲಸ ಅದು. ಆದರೆ ನೀವು ಮಾಡೋದು ದೇವ್ರ ಕೆಲಸ, ನೀವು ಮಾಡೋದು ದೇವ್ರ ಕೆಲಸ. ನಮ್ಮ ಮನೇನೂ ನೀಟಾಗಿರೋಕ್ಕೆ ಕಾರಣ ನೀವೇ, ಮತ್ತು ಈಚೆ ಕಡೆ ರೋಡು ಕ್ಲೀನಾಗಿರೋಕ್ಕೆ ಕಾರಣನೂ ನೀವೇ. ಅದಕ್ಕೆ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ನೀವು ಮಾಡ್ತಾರೆ ಈ ಒಳ್ಳೆ ಕೆಲಸ ಎಲ್ಲ ಜನಕ್ಕೂ ತಲುಪಬೇಕು, ಮತ್ತು ಎಲ್ಲ ಜನ ನಮ್ಮ ಥರ ಎಲ್ಲರೂ ನಿಮಗೆ ಸಹಕರಿಸ್ಬೇಕು. ನಿಮ್ಗೆಲ್ಲರಿಗೂ ಸಹಕರಿಸಿದ್ರೇ ಇದೆಲ್ಲ ನಾವೆಲ್ಲ ಜೊತೆಯಲ್ಲಿ ಮಾಡೋ ಕೆಲಸ ಇದೆಲ್ಲ. ಇದು ನಮ್ಮ ದೇಶ, ನಮ್ಮ ಜಾಗ, ನಮ್ಮ ನೆಲ, ನಮ್ಮದೆಲ್ಲ ನೀಟಾಗಿರಬೇಕು. ಓಕೆನಾ ಅಕ್ಕ? ಥ್ಯಾಂಕ್ಸ್ ಅಕ್ಕ ಬಂದಿದ್ದಕ್ಕೆ.